RDX ತುಂಬಿರ್ತಕ್ಕಂಥ ಒಂದು ಕಂಟೈನರ್ ಸಿಗಬೇಕಾಗಿರೋರ ಕೈಗೆ ಸಿಗಲ್ಲ, ಜಸ್ಟಲ್ಲಿ ಮಿಸ್ ಆಗುತ್ತೆ. ಅದು ಎಲ್ಲೋಯ್ತು, ಅದು ಯಾರ್ದು, ಮತ್ತು ಅದ್ರ ಸುತ್ತ ನಡೆಯೋ ಕಥೆನೇ ದೇ ಕಾಲ್ ಹಿಮ್ ಓಜಿ. ಓಜಿ ಇದು ಸುಜಿತ್ ಅವರು ಡೈರೆಕ್ಟ್ ಮಾಡಿ ಪವನ್ ಕಲ್ಯಾಣ್ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಸಿನಿಮಾದ ಪಾಸಿಟಿವ್ ಕಡೆ ಬರೋದಾದರೆ ಅದರಲ್ಲಿ 75% ಅಬೌವ್ ತಮನ್ ಅವರ ಮ್ಯೂಸಿಕ್ ತಗೊಳುತ್ತೆ ಅಂತ ಅನ್ಬೋದು. ಕೇವಲ ಆ್ಯಕ್ಷನ್ ಸೀನ್ ಆರ್ ಇಂಟ್ರೊಡಕ್ಷನ್ ಆರ್ ಸಾಂಗ್ಸ್ ಮಾತ್ರ ಅಲ್ಲ, ಹಲವು ಕಡೆ ಅವ್ರ ಕೆಲಸ ಸಖತ್ ಇಂಪ್ರೆಸಿವ್ ಆಗಿತ್ತು. ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅನ್ಬೋದು. ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಒಂದು ರಿಮಿಕ್ಸ್ ಇದೆ, ನೈಸ್ ಫೀಲ್ ಕೊಡ್ತು. ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ವು. ಸೊ ನೆಕ್ಸ್ಟ್ ಸಿನಿಮ್ಯಾಟೋಗ್ರಫಿ. ಇದೊಂದು ಮಾಸ್ ಸಿನಿಮಾ ಆಗಿರೋದ್ರಿಂದ ಸಿನಿಮ್ಯಾಟೋಗ್ರಫಿಲಿ ಒಳ್ಳೊಳ್ಳೆ ಪ್ರೆಸೆನ್ಸ್ ಕ್ಯಾಪ್ಚರ್ ಆಗಿದೆ. ಅದರಲ್ಲೂ ಪವನ್ ಕಲ್ಯಾಣ್ ಅವರ ಪ್ರೀವಿಯಸ್ ಸಿನಿಮಾಗಿಂತ ಈ ಸಿನಿಮಾದ ಪ್ರೆಸೆನ್ಸ್ ಚೆನ್ನಾಗಿತ್ತು. ಇಮ್ರಾನ್ ಹಾಶ್ಮಿ ಅವರ ಪ್ರೆಸೆನ್ಸ್ ಕೂಡ ಚೆನ್ನಾಗಿತ್ತು. ಅದ್ರ ಬಗ್ಗೆ ಮುಂದೆನೂ ಮಾತಾಡ್ತೀನಿ. ಸೊ ಪ್ರಿಯಾಂಕಾ ಮೋಹನ್ ಆರ್ ಶ್ರೇಯಾ ರೆಡ್ಡಿ, ಸೊ ಅವ್ರವ್ರ ವರ್ಕ್ ತುಂಬ ಚೆನ್ನಾಗಿತ್ತು, ಡೀಸೆಂಟ್ ಅಂತ ಅನ್ಬೋದು. ಸೊ ನೆಕ್ಸ್ಟ್ ಇಂಟರ್ವಲ್ ಸೀನ್ ಎಕ್ಸ್ಪೆಕ್ಟೆಡ್ ಆಗಿದ್ರು ಕೂಡ ಎಕ್ಸಿಕ್ಯೂಷನ್ ಚೆನ್ನಾಗಿತ್ತು. ಅಲ್ಲಿರೋ ತಲೆ ಕಡಿಯೋ ಸೀನ್ ವಿತ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾವ್. ಇನ್ನು ಇದರಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಅದು ರೈಟಿಂಗ್. ಕೆಲವೊಂದು ಕಡೆ ಮೂವಿಗೆ ಕನೆಕ್ಟ್ ಆಗಲ್ಲ, ಅದು ರೈಟಿಂಗಿಂದ. ಇನ್ನೂ ಸ್ವಲ್ಪ ಪ್ರಾಪರ್ ರೈಟಿಂಗ್ ವಿತ್ ಸ್ಕ್ರೀನ್ ಪ್ಲೇ ಇದ್ದಿದ್ರೆ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಆವ್ರೇಜ್ ಸ್ಕ್ರೀನ್ ಪ್ಲೇ, ಕೆಲವು ಕ್ಯಾರೆಕ್ಟರ್ಸ್ ರೈಟಿಂಗ್ ಇನ್ನೂ ಚೆನ್ನಾಗಿದ್ದರೆ ಎಂಗೇಜಿಂಗ್ ಆಗಿರೋದು. ಅದೇ ಹೇಳಿದ್ನಲ್ಲ, ಇಮ್ರಾನ್ ಹಾಶ್ಮಿ ಅವರ ಪ್ರೆಸೆನ್ಸ್ ಚೆನ್ನಾಗಿತ್ತು, ಬಟ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ರೈಟಿಂಗ್ ಇದ್ದಿದ್ರೆ ಎಂಗೇಜಿಂಗ್ ಆಗಿರ್ತಿತ್ತು. ಪರ್ಸ್ನಲಿ ಅರ್ಜುನ್ ದಾಸ್ ಅವರ ಕ್ಯಾರೆಕ್ಟರ್ ರೈಟಿಂಗ್ ನನಗೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಿಮಗೆ ಆ ಕ್ಯಾರೆಕ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್, ಸುಮಾರು ಸಿನಿಮಾಗಳಲ್ಲಿ ನೋಡಿರೋ ಕಥೆ ಆಗಿರೋದ್ರಿಂದ ಹಲವು ಕಡೆ ಬೇರೆ ಬೇರೆ ಸಿನಿಮಾ ಕಣ್ಮುಂದೆ ಪಾಸ್ ಆಗುತ್ತೆ. ಸೊ ಸ್ಕ್ರೀನ್ ಪ್ಲೇ ಆ್ಯಂಡ್ ರೈಟಿಂಗ್ ಪ್ರಾಪರ್ ಆಗಿದ್ದಿದ್ರೆ ಐ ಥಿಂಕ್ ಮೂವಿ ಕಾಮನ್ ಆಡಿಯನ್ಸ್ಗೂ ವರ್ಕ್ ಆಗ್ತಿತ್ತು. ಫ್ಯಾನ್ಸ್ಗೆ ಅಂತ ಹೈ ಮೂಮೆಂಟ್ಸ್ ಇದ್ದಾವೆ, ಬಟ್ ಡೀಸೆಂಟ್ ಅಂತ ಹೇಳ್ತೀನಿ. ಓಜಿ ಯಾರು, ಓಜಿ ಬಂದರೆ ಏನಾಗುತ್ತೆ, ಅವನಿಗೆ ಎಲ್ಲಿದ್ದಾನೆ ಅನ್ನೋ ಇಂಟ್ರೊಡಕ್ಷನಲ್ಲೇ ಮೂವಿ ಫಸ್ಟ್ ಹಾಫ್ ಹೋಗ್ತಾ ಇರುತ್ತೆ. ಸೊ ಪೂರ್ ಸ್ಕ್ರೀನ್ ಪ್ಲೇ ಇದ್ದಾಗ ಸಾಂಗ್ ಬಂತು, ಅಲ್ಲಿಗೆ ಔಟ್ ಆಫ್ ಕನೆಕ್ಷನ್ ಅಂತ ಅನ್ಬೋದು. ಇದ್ರ ಜೊತೆಗೆ ಆ್ಯಕ್ಷನ್ ಸೀನ್ಗಳ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿತ್ತು. ಅದೇ ಇನ್ನು ಸ್ವಲ್ಪ ಬೇರೆ ಪ್ಯಾಟ್ರನ್ ಸ್ಟೈಲಿಶಾಗಿ ಯೂಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಂದ ಆ್ಯಕ್ಷನ್ ಸೀನ್ಗಳು ಎಲಿವೇಟ್ ಆದವು. ಸೊ ಟೋಟಲಾಗಿ ಹೇಳಬೇಕು ಅಂದರೆ ಇದೊಂದು ಡೀಸೆಂಟ್ ವಾನ್ಸ್ ಅಂತ ಹೇಳ್ತೀನಿ. ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ರೀಚ್ ಆಗಿಲ್ಲ. ಅದ್ರ ಜೊತೆಗೆ ಏನು ಡಿಸಪಾಯಿಂಟ್ ಆಯಿತು ಅಂದರೆ, ಮೂವಿ ಚೆನ್ನಾಗಿ ಹಿಟ್ ಆದಮೇಲೆ ಅದರ ನೆಕ್ಸ್ಟ್ ಪಾರ್ಟ್ ಅಥವಾ ಪ್ರೀಕ್ವೆಲ್ ಆರ್ ಸೀಕ್ವೆಲ್ಗೆ ಆಡಿಯನ್ಸ್ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಥರ ಡಿಮ್ಯಾಂಡ್ ಮಾಡಿದಾಗ ಅದ್ರ ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಬರೋದು ತುಂಬ ಚೆನ್ನಾಗಿರುತ್ತೆ. ಆದರೆ ಮುಂದೆಗೇ ಮೊದಲೇ ಅದನ್ನು ಅನೌನ್ಸ್ಮೆಂಟ್ ಮಾಡೋದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಂದರೆ ಹೇಗಿದ್ದ, ಏನು ಮಾಡ್ತಿದ್ದ ಅನ್ನೋದನ್ನು ಮುಂದಿನ ಸಿನಿಮಾದಲ್ಲಿ ತೋರಿಸ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.